ಬಸವಲಿಂಗಾಯ ನಮಃ. ನಾನು ಡಿ ಶಂಕರ್ ಅಂತ, ಪಾಂಡವಪುರ ತಾಲೂಕು ಅಮೃತಿ ಗ್ರಾಮದವರು. ಈ ಪ್ರೆಸ್ ಮೀಟ್ ಉದ್ದೇಶ ಮಂಡ್ಯ ಜಿಲ್ಲಾ ವೀರಶೈವ ಮಹಾಸಭಾದ ಅಧ್ಯಕ್ಷ ಸ್ಥಾನಕ್ಕಾಗಿ ನಾನು ಸ್ಪರ್ಧೆ ಮಾಡ್ತಾಯಿದ್ದೀನಿ. ಜಿಲ್ಲಾ ಎಲ್ಲ ತಾಲೂಕುಗಳ ವೀರಶೈವ ಮುಖಂಡರ ಸೂಚನೆ ಮೇರೆಗೆ ಅವರ ಅಭಿಪ್ರಾಯ ಜಾಸ್ತಿ ನನ್ನ ಅಭಿಪ್ರಾಯ ನಾನು ಈ ಜಿಲ್ಲೆಗೆ ಇಲ್ಲಿವರೆಗೆ ಆಗಿರೋದು ಏನೋ ಗೊತ್ತಿಲ್ಲ, ಏನೂ ಆಗಿಲ್ಲ ನನ್ನ ಕಂಡ ಮಟ್ಟಿಗೆ. ಇನ್ನು ಮುಂದೆ ಒಂದು ಹೊಸ ತಂಡ ರಚನೆ ಮಾಡಿಕೊಂಡು ಹೊಸದಾಗಿ ಮುಂದೆ ವೀರಶೈವ ಸಮಾಜಕ್ಕೆ ಯಾರೂ ಇಲ್ಲಿವರೆಗೂ ಸಲ್ಲಿಸದೇ ಇರುವಂತಹ ಮುಂದೆ ಒಳ್ಳೆ ಹೊಸದಾಗಿ ಉನ್ನತವಾಗಿ ಕೆಲಸ ಮಾಡಿ ನಿರ್ವಹಣೆ ಮಾಡಿ ನಮ್ಮ ತಂಡದ ಜೊತೆ ಎಲ್ಲರ ಜೊತೆ ಹೊಂದಾಣಿಕೆಯಿಂದ ಸಮಾಜ ಬಾಂಧವರ ಜೊತೆ ಹೊಂದಿಕೊಂಡು ಅವರ ಸಲಹೆ ಸೂಚನೆಗಳ ಮೇರೆಗೆ ಜಿಲ್ಲಾ ಅಭಿವೃದ್ಧಿಗೆ ಮಹಾಸಭಾದ ಅಭಿವೃದ್ಧಿಗಾಗಿ ಕಾಯ ವಾಚ ಮನಸ್ಸ ನಾನು ದುಡಿಯುತ್ತೇನೆ. 4023 ಓಟಿದೆ ಜಿಲ್ಲಾ. ಅದಕ್ಕೆ ನನಗೆ ಎಲ್ಲ ಸಹಕಾರ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ಕೇಳ್ಕೊತೀನಿ. ಮಹಾಸಭಾ ಚುನಾವಣೆ ಈಗ ಪ್ರಕ್ರಿಯೆ ಸಹ ಪ್ರಾರಂಭವಾಗಿದೆ. ದಿನಾಂಕ 21ರಂದು ಚುನಾವಣೆ ನಡೀತಾ ಇದೆ. ಅದಕ್ಕೆ ಒಬ್ಬ ಸದಸ್ಯರು 31 ಮತಗಳನ್ನು ಮಾಡಬೇಕಾಗಿದೆ. ಅಧ್ಯಕ್ಷರಿಗೆ ಪ್ರತ್ಯೇಕವಾಗಿ ಮಹಿಳೆಯರಿಗೆ 10, ಪುರುಷರಿಗೆ 20 ಮತದಾನವನ್ನು ಮಾಡುವ ಮುಖಾಂತರ ಈ ಸಾರಿ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾದಂಥ ಡಿ ಶಂಕರ್ ಅವರು, ಪಾಂಡವಪುರ ತಾಲೂಕು ಅಂಬುರ್ತಿ ಗ್ರಾಮದವರು ಡಿ ಶಂಕರ್ ಅವರನ್ನು ನಾವು ಸ್ಪರ್ಧೆಗೆ ಚುನಾವಣಾ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡೋದಕ್ಕೆ ಬಹುತೇಕ ನಮ್ಮ ಲಿಂಗಾಯತ ಬಂಧುಗಳು ಒಟ್ಟಾರೆ ತೀರ್ಮಾನದ ಪ್ರಕಾರವಾಗಿ ಅವರನ್ನು ಕಣಕ್ಕಿಳಿಸಲಾಗಿದೆ. ಅವ್ರ ಜೊತೆಗೆ 30 ಜನ ಸದಸ್ಯರನ್ನು, 20 ಪುರುಷರನ್ನು 10 ಮಹಿಳೆಯರನ್ನು ಜೊತೆಗೂಡಿ ಇವತ್ತು ಅಪ್ಲಿಕೇಶನ್ ಸದಾ ಅದಕ್ಕೆ ಹಾಕರಿದ್ದೇವೆ. ಅವರು ಸಮಾಜದ ಚಿಂತನೆ, ಸಮಾಜದ ಬಗ್ಗೆ ಅಪಾರವಾದ ಪ್ರೀತಿ ಗೌರವವನ್ನು ಇಟ್ಕೊಂಡಿರುವಂಥ ವ್ಯಕ್ತಿ ಡಿ ಶಂಕರ್ ಅವರು. ಅಂಥ ವ್ಯಕ್ತಿನ ಗುರುತಿಸಿ ಬಹುತೇಕ ಲಿಂಗಾಯತ ಪ್ರಮುಖರೆಲ್ಲ ಸೇರಿ ಅವ್ರನ್ನ ನೀವು ಅಭ್ಯರ್ಥಿ ಆಗಬೇಕು ಅಂತ ಒಟ್ಟಾರೆ ನಿರ್ಣಯದಿಂದ ಅವರಿಗೆ ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಗೆ ಅಪ್ಲಿಕೇಶನ್ ಸಹ ಹಾಕ್ತಾ ಇದ್ದಾರೆ. ಅದಕ್ಕೆ ಇಡೀ ಮಂಡ್ಯ ಜಿಲ್ಲೆ ಜನತೆ ದಯಮಾಡಿ ಡಿ ಶಂಕರ್ ಅವರ ತಂಡಕ್ಕೆ ಎಲ್ಲರೂ ಮತವನ್ನು ಕೊಟ್ಟು ಸಮಾಜದ ಚಿಂತನೆ, ಸಮಾಜದ ಆಗುವಗಳ ಬಗ್ಗೆ ಅಪಾರವಾದ ಕನಸು ಕಟ್ಟಿಕೊಂಡು ಬಂದಿರುವಂಥ ಶಂಕರ್ ಅವರಿಗೆ ನಾವೆಲ್ಲ ಒಟ್ಟಾರೆಯಾಗಿ ಭಾಗವಹಿಸೋಣ ಅಂತೇಳಿ ನಾನು ಎಲ್ಲರೂ ನಮ್ಮ ಮತದಾರ ಬಂಧುಗಳಲ್ಲಿ ನಾವು ಮನವಿ ಮಾಡ್ತಾ ಇದ್ದೇವೆ. ನಾವು ಹಿಂದೆ ಸುಬ್ರಹ್ಮಣ್ಯ ಅವರು ಅಧ್ಯಕ್ಷರು, ನಾನು ಉಪಾಧ್ಯಕ್ಷರಾಗಿ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡಿದ್ದೀವಿ. ಈಗ ನಾವೇನು ಕನಸು ಕಟ್ಕೊಂಡಿದ್ದೋ ಬಸವ ಭವನ ಮಾಡಬೇಕು, ಬಸವಣ್ಣವ್ರ ಪುತ್ಥಳಿ ಮಾಡಬೇಕು ಅಂತೇಳಿ ಅದಕ್ಕೆಲ್ಲ ಪ್ರೋಸೆಸ್ ಆಲೇ ಸಾಕಷ್ಟು ನಡೆದಿದೆ. ಆಲೇ ಜಿಲ್ಲಾಧಿಕಾರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಅದು ಏನಾಗಬೇಕೆಲ್ಲ ಪ್ರೋಸೆಸ್ ನಡೆದಿದೆ. ಉಳಿದಂಥ ಕೆಲಸವನ್ನು ಶಂಕರ್ ಅವರು ಮಾಡಲಿದ್ದಾರೆ. ಅವ್ರ ಜೊತೆ ಸಹ ನಾವೆಲ್ಲ ಇರ್ತೀವಿ. ಅವರಿಗೆ ನೀವೆಲ್ಲ ಸಹಕಾರವನ್ನು ನೀಡಬೇಕಂತ ಹೇಳಿ ಮತದಾರ ಬಂಧುಗಳಲ್ಲಿ ನಾನು ಕೈ ಜೋಡಿಸಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಬಂಧುಗಳು.